ಮರುಪಾವತಿ ವಿಚಾರದಲ್ಲಿ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ರಾಜ್ಯದ ಅನ್ನದಾತರಿಗೆ ಈಗ ಅರೆಸ್ಟ್ ಆಗುವ ಭೀತಿ ಎದುರಾಗಿದೆ. ಅನ್ಯ ರಾಜ್ಯದ ಕೋರ್ಟ್ನಿಂದ ರೈತರಿಗೆ ವಾರೆಂಟ್ ಜಾರಿಯಾಗಿದೆ. ಹೀಗಾಗಿ ಅರೆಸ್ಟ್ ಆಗುವ ಭೀತಿಯನ್ನ ಹೊಂದಿದ್ದಾರೆ ರಾಜ್ಯದ ರೈತರು. ಸೆಪ್ಟೆಂಬರ್ 20ರಂದು ಕೋರ್ಟ್ ಹಾಜರಿಗೆ ನೋಟಿಸ್ ಕೊಡಲಾಗಿದೆ. ಗೈರಾಗಿದ್ದಕ್ಕೆ ಕೋಲ್ಕತಾ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿದೆ. ಇದೀಗ ಬಂಧನದ ಭೀತಿಯಲ್ಲಿದ್ದಾರೆ ಬೆಳಗಾವಿಯ ಅನ್ನದಾತರು. ಯಾಕೆಂದ್ರೆ ಕೋರ್ಟ್ ಈಗಾಗಲೇ ಒಂದು ರೀತಿಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ಕೂಡ ಇದೇ ರೀತಿಯಾದಂತಹ ನೋಟಿಸ್ ಕೊಟ್ಟಿರೋದ್ರಿಂದ ಅನ್ನದಾತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸಾಲ ನೀಡುವ ವೇಳೆ ಖಾಲಿ ಚೆಕ್ ಅನ್ನ ಪಡೆದಿದ್ರು. ಆದ್ರೆ ಸಾಲ ನೀಡುವಂತ ವೇಳೆ ಈಗ ಖಾಲಿ ಚೆಕ್ ಅನ್ನ ಬ್ಯಾಂಕ್ ಪಡೆದುಕೊಂಡಿತ್ತು. ಚೆಕ್ ಬೌನ್ಸ್ ಪ್ರಕರಣವನ್ನ ಈಗ ದಾಖಲಿಸಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ಹೀಗಾಗಿ ಬಂಧನದ ಭೀತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಬೆಳಗಾವಿಯ ಹಲವು ರೈತರಿಗೆ ಈಗ ವಾರೆಂಟ್ ಜಾರಿಯಾಗಿದೆ. ಬೈಲಹೊಂಗಲ, ಸವದತ್ತಿ, ರಾಮದುರ್ಗದ ರೈತರು ಬ್ಯಾಂಕ್ ಎದುರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏಕೆಂದ್ರೆ ಅವರು ಸೆಪ್ಟೆಂಬರ್ 20ನೇ ತಾರೀಕಿನಂದು ಕೋರ್ಟ್ಗೆ ಹಾಜರಾಗಬೇಕು ಅಂತ ಕೂಡ ನೋಟಿಸ್ ಕೊಡಲಾಗಿದೆ. ಗೈರಾಗಿದ್ದಕ್ಕೆ ಕೋಲ್ಕತಾ ಕೋರ್ಟ್ನಿಂದ ಇದೀಗ ವಾರೆಂಟ್ ಜಾರಿಯಾಗಿದೆ. ಹೀಗಾಗಿ ಬೆಳಗಾವಿಯ ಅನ್ನದಾತರು ಬಂಧನದ ಭೀತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾಗಿರುವಂತಹ ಸಿದ್ದನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸಿದ್ದನಗೌಡ ಅವರೇ. ನಮಸ್ಕಾರ ಮೇಡಮ್. ಸಿದ್ದನಗೌಡ ಅವರೇ, ಇದೀಗ ಆಕ್ಸಿಸ್ ಬ್ಯಾಂಕ್ ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ. ಕೋರ್ಟ್ ಕೂಡ ಈಗ ವಾರೆಂಟ್ ಜಾರಿ ಮಾಡಿದೆ. ಹಣ ಕಟ್ಟಿಲ್ಲ ಅಂತ. ಎಷ್ಟು ಹಣ ಕಟ್ಟಬೇಕಾಗಿತ್ತು? ಯಾವಾಗ ಸಾಲ ತಗೊಂಡಿದ್ರಿ? ಇದು ಏನಾಗಿದ್ರೆ ಮೇಡಮ್, ನಮ್ ಕಡೆ ಮಲಪ್ರಭಾ ನದಿ ನೀರ್ ಹರಿದಿದೆ. ಇಲ್ಲಿ ಪೈಪ್ಲೈನ್ ಕೊಡೋ ಸಲುವಾಗಿ ಮೊದಲಿನ ಬ್ಯಾಂಕ್ಗಳು ಬಹಳ ಕಡಿಮೆ ಅಮೌಂಟ್ ಕೊಡ್ತಿದ್ವು. ಇವರು ಅಮೌಂಟ್ ಜಾಸ್ತಿ ಕೊಡ್ತಾರಂತ ಹೇಳಿ ಇಲ್ಲೇ ಇಂಟ್ರೊಡಕ್ಷನ್ ಮಾಡಿ ಇಲ್ಲಿ ಒಳಗಡೆ ಹೋಗ್ಕೊಂಡ್ರು ಮೇಡಮ್ ಆಕ್ಸಿಸ್ ಬ್ಯಾಂಕ್ ಅವರು. 2009ರಲ್ಲಿ ಮತ್ತು 10ರ ಒಳಗಡೆ ಸಾಲ ಮಾಡಿರ್ತಕ್ಕಂಥದ್ದು ರೀ. ಆ ನಂತರ ಅವಾಗ ಏನಾಯ್ತು, ಒಳ್ಳೆ ಮಳೆ ಆಗ್ತಿತ್ತು, ಬೆಳೆ ಬರ್ತಾ ಇತ್ತು. ರೈತರು ಅವ್ರ ಕಂತುಗಳನ್ನ ಮತ್ತು ಅವ್ರ ಎಷ್ಟೇ ಬಡ್ಡಿ ವಿಧಿಸಿದ್ರನ್ನು ಕಟ್ಕೊಂತ ಬರ್ತಾ ಇದ್ರು. ಏನ 2014ರಿಂದ ಈಚೆಗೆ ಏನು ಮಳೆ ಮತ್ತು ಬೆಳೆ ಏನು ಪೂರ್ಣ ಹಾನಿ ಆಯ್ತಲ್ಲ, ಇದ್ರ ಆದ ನಂತರ ಯಾವುದೇ ಕಟ್ಲಿಕ್ಕೆ ರೈತರ ಹತ್ರ ಹಣನೂ ಸಿಗ್ಲಿಲ್ಲ. ಅವ್ರ ಏನ್ ಮಾಡಿದ್ರು ಅಂದ್ರೆ ಬೆಳಗಾವಿ ಕೋರ್ಟ್ ಒಳಗಡೆ ಎಲ್ಲಾ ಕೇಸ್ಗಳನ್ನ ದಾಖಲ್ ಮಾಡಿದ್ರು. ಆಸ್ತಿ ಮೇಲ್ಗಡೆ ಕೇಸ್ ದಾಖಲ್ ಮಾಡಿದ್ರು. ಅವಾಗನು ಇಲ್ಲ, ನೀವು ಏನಂತ ನಾವು ಫಾರ್ಮಾಲಿಟಿ ಸಲುವಾಗಿ ಕೇಸ್ ಮಾಡ್ಬೇಕಾಗ್ತತಿ, ಅದಕ್ಕೆ ನೀವು ವರಿ ಮಾಡಬೇಡ್ರಿ ಅಂತ ಹೇಳಿ ಮತ್ತೆ ಅದ್ರ ರೈತರಿಂದ ಅದನ್ನು ಕೂಡ ವಕಾಲತ್ ತಗೊಂಡು ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ಕೊಂಡ್ಬಿಟ್ರು. ಅವರು ಎಕ್ಸ್ ಪಾರ್ಟಿ ಆರ್ಡರ್ ಮಾಡ್ಕೊಂಡ್ರು. ಆಸ್ತಿ ಮೇಲ್ಗಡೆ ಆಕ್ಸಿಸ್ ಬ್ಯಾಂಕ್ದು ಸಂಪೂರ್ಣವಾಗಿ ಇವ್ರು ಎಷ್ಟು ಅವ್ರ ಬಡ್ಡಿ ಮತ್ತು ಕೋರ್ಟ್ ಖರ್ಚಿಸ್ಗಳು ಏನದಾವಲ್ಲ ಅವನ್ನೆಲ್ಲಾನು ಕ್ಲೇಮ್ ಮಾಡ್ಬೇಕಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿತ್ತು. ಆ ಕೋರ್ಟ್ ಆರ್ಡರ್ ಆಗಿ ಒಂದ್ 2-3 ವರ್ಷ ಇವ್ರು ಬಿಟ್ಬಿಟ್ರು ಮೇಡಮ್. ಅದನ್ನ ಯಾವುದೇ ಕಾರಣಕ್ಕೂ ಯಾರ ರೈತರನ್ನು ಕೆಣಕ್ಲಿಲ್ಲ. ನಂತರ ಏನ್ ಮಾಡಿದ್ರು ಅಂದ್ರೆ, ಕೋರ್ಟ್ ಕೇಸ್ ಆದ ನಂತರ ಎಲ್ಲಿ ಜಮೀನುಗಳು ಇರ್ತಾವಲ್ಲ ಆ ತಾಲೂಕಾ ನ್ಯಾಯಾಲಯದ ಒಳಗಡೆ ಇಪಿ ಹಾಕೊಂಡು ಎಕ್ಸಿಕ್ಯೂಟಿವ್ ಪಿಟಿಷನ್ ಹಾಕೊಂಡು ಅಲ್ಲಿಂದ ಜಮೀನುಗಳನ್ನ ಇವರು ಹರಾಜ್ ಹಾಕುವಂತಹ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಅವಕಾಶವನ್ನ ಸರ್ಕಾರ ಮತ್ತು ರೈತರು ಇದಕ್ಕೆ ಅವಕಾಶ ಕೊಡುದಿಲ್ಲ ಅಂತ ಏನ್ ಮಾಡಿದ್ರು ಮೇಡಮ್, ಇವ್ರು ಮೊದಲಗಡೆ ಏನ್ ಸಾಲ ಕೊಡುವಾಗ ಏನ್ ಚೆಕ್ ಮೇಲ್ಗಡೆ ಸಹಿ ಮಾಡಿದ್ರಲ್ಲ, ಆ ಚೆಕ್ ಗಳನ್ನ ಏನ್ ಮಾಡಿದ್ರು ಅಂದ್ರೆ ಇವ್ರು ಮೇನ್ ಬ್ರಾಂಚ್ ಒಳಗಡೆ ನಮ್ ದುಡ್ಡು ಸೆಕ್ಷನ್ ಬರ್ತದ ಅಂತ ಹೇಳಿ ಕಲ್ಕತ್ತಾದಿಂದ ಅವನ ಕಲೆಕ್ಷನ್ ಹಾಕಿದ್ರು ಮೇಡಮ್. ಅವಾಗ ಕಲೆಕ್ಷನ್ ಹಾಕಿದ ನಂತರ ಈಗ ಅವು ಚೆಕ್ ಬೌನ್ಸ್ ಕೇಸ್ ಮೇಲ್ಗಡೆ ನೋಟಿಸ್ ಅನ್ನ ಎಲ್ಲಾ ರೈತರಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಾಕತ್ತಾರೆ. ಮುಂದೆ ಏನ್ ಮಾಡ್ತೀರಾ ಈಗ? ಇಲ್ಲ ಮೇಡಮ್, ಯಾಕಂದ್ರೆ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿದೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ರೈತರ ಸಾಲ ವಸೂಲಾತಿಗಳಿಗೆ ನೋಟಿಸ್ಗಳನ್ನ ಹಾಕಬಾರ್ದು, ವಸೂಲಾತಿಗೆ ಪ್ರೇರಣೆ ಕೊಡಬಾರ್ದು ಅನ್ನೋದನ್ನ ಈಗ ರಾಜ್ಯ ಸರ್ಕಾರವೇ ಹೇಳಿದಾಗ ಇವರು ರಾಜ್ಯ ಸರ್ಕಾರದ ನಿಯಮವನ್ನು ಧಿಕ್ಕರಿಸಿ ಈ ರೀತಿ ಮಾಡಾಕತ್ತಾರಂತಂದ್ರೆ ಮತ್ತೆ ರೈತರ ಆತ್ಮಹತ್ಯೆಗಳು ತಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ಮೇಡಮ್? ನೋಡಿದ್ರೆ ಇದು ಒಂದು 4, 5, 10 ಎಕರೆ ಹೊಲಗಳ ಜಮೀನುಗಳು ಅದು ಈಗ ನೀರಿಲ್ಲದೆ ಮಳೆ ಇಲ್ಲದೆ ಮೊದಲ ಪರಿಸ್ಥಿತಿ ಕೆಟ್ಟಿದೆ. ಅಂತಂದಾಗ ದೂರಿನ ಕಲ್ಕತ್ತಾದ ರೈತರನ್ನ ಹೇಳಿದ್ರೆ ರೈತರು ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಐತಿ? ಪ್ರತಿಭಟನೆಯನ್ನು ಬಿಡ್ಬೇಕು, ಇಲ್ಲಾಂದ್ರೆ ಜೀವ ಕಳ್ಕೋಬೇಕು. ಆದ್ರೆ ಜೀವ ಕಳ್ಕೋಬೇಡ್ರಿ ಅಂತ ರೈತರ ಒಳಗಡೆ ಆತ್ಮಸ್ಥೈರ್ಯ ತುಂಬಿರ್ತೀವಿ. ಯಾವುದೇ ಕಾರಣಕ್ಕೂ ಆ ಮಟ್ಟಕ್ಕೆ ಇರಬೇಡ್ರಿ. ನಮ್ಮ ಕಾನೂನುಬದ್ಧ ಹಕ್ಕು ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮುಂದುವರಿಸಿ ನಾವು ಕೂಡ ಅದನ್ನೇ ಹೇಳೋದು. ಥ್ಯಾಂಕ್ ಯು ಸಿದ್ದನಗೌಡ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.